ಮುಂದುವರಿಸಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸರ್ಕಾರದ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕೆ ಮಾಡಿತ್ತು, ಸುಳ್ಳು ಮಾಹಿತಿಯನ್ನು ಜನರಿಗೆ ಹಂಚಿಕೊಂಡಿದೆ ಅಂತ. ಎರಡು ವರ್ಷ ಪೂರೈಸಿದ ಕಾರಣಕ್ಕಾಗಿ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೆಸಿತು. 2 ವರ್ಷದಲ್ಲಿ ನಾವೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದೇವೆ ಅನ್ನೋದನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿತ್ತು. ಬಿಜೆಪಿ ಇದರ ವಿರುದ್ಧ ಜಾಹೀರಾತನ್ನು ಕೊಟ್ಟಿತ್ತು. ಆ ಜಾಹೀರಾತಿನಲ್ಲಿ ಸುಳ್ಳು ಅಂಕಿಅಂಶಗಳನ್ನು ನೀಡಲಾಗಿದೆ, ಗ್ಯಾರಂಟಿಯ ಬಗ್ಗೆ ಸುಳ್ಳು ಮಾಹಿತಿಯನ್ನು ಜನರ ಮುಂದೆ ಇಡಲಾಗಿದೆ ಅಂಥೇಳಿ. ಈ ಕಾರಣದಿಂದಾಗಿ ಕೋರ್ಟ್ ಮೆಟ್ಟಿಲೇರಿದೆ ಕಾಂಗ್ರೆಸ್ ಸರ್ಕಾರ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಟೀಕೆ ಮಾಡಿತ್ತು. ಟೀಕೆ ಮಾಡೋದು ತಪ್ಪಲ್ಲ, ಅದರ ತಪ್ಪು ಮಾಹಿತಿಯನ್ನು ನೀಡೋದು ತಪ್ಪು ಅನ್ನೋದು ಕಾಂಗ್ರೆಸ್ನ ವಾದ. ಹೀಗಾಗಿ ಆ ಜಾಹೀರಾತಿನ ವಿರುದ್ಧ ಕೋರ್ಟ್ಗೆ ಕಾಂಗ್ರೆಸ್ ದೂರು ಸಲ್ಲಿಸಿದೆ. ಬೆಂಗಳೂರಿನ 42ನೇ CMM ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ಅಲ್ಲಿಗೆ ಸರ್ಕಾರ ಮತ್ತು ವಿರೋಧ ಪಕ್ಷದ ಜಟಾಪಟಿ ಇದೀಗ ಕೋರ್ಟ್ನ ಮೆಟ್ಟಿಲೇರುವಂಥ ಈ ಹಂತಕ್ಕೆ ಬಂದು ತಲುಪಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನೋಡಿ, ಸರ್ಕಾರ ಘೋಷಣೆ ಮಾಡಿದಂತೆ, ಅಂದರೆ ಚುನಾವಣೆಗೂ ಮೊದಲು ಘೋಷಣೆ ಮಾಡಿದಂತೆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬರಲಾಗಿದೆ. ಆ ಪಂಚ ಗ್ಯಾರಂಟಿಗಳಲ್ಲಿ ಏನೆಲ್ಲ ಅನುಕೂಲವಾಗಿದೆ ಅನ್ನೋದನ್ನು ಸಾಧನಾ ಸಮಾವೇಶದಲ್ಲಿ ಸರ್ಕಾರ ಜನರ ಮುಂದೆ ಇಟ್ಟಿತ್ತು. ಮಾತ್ರವಲ್ಲ, 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ವಾಸಿಸುವನೇ ಮನೆಯ ಒಡೆಯ ಅನ್ನುವ ಘೋಷವಾಕ್ಯದಲ್ಲಿ. ಅದರ ಜೊತೆಗೆ ಇರುವಂಥ 5 ಗ್ಯಾರಂಟಿಗಳು ಎಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿದ್ದಾವೆ ಜನರ ಮೇಲೆ ಅನ್ನೋದನ್ನು ಅಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಹೊಸಪೇಟೆಯಲ್ಲಿ ಮಾಡಲಾಗಿತ್ತು. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ರಾಹುಲ್ ಗಾಂಧಿ ಇದ್ದರು, ಹೀಗೆ ಅನೇಕ ಕಾಂಗ್ರೆಸ್ನ ಮುಖಂಡರುಗಳ ಜೊತೆಗೆ ಇಡೀ ಸರ್ಕಾರವೇ ಅಲ್ಲಿತ್ತು. ಆದರೆ ಅದರ ವಿರುದ್ಧ ಬಿಜೆಪಿ ನೆಕ್ಸ್ಟ್ ಆ ನಂತರದ ಘಟನಾವಳಿಗಳಲ್ಲಿ ಬಿಜೆಪಿ ಒಂದು ಜಾಹೀರಾತನ್ನು ಪ್ರಕಟಿಸುತ್ತೆ. ಆ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ಆ ಜಾಹೀರಾತಿನಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಸರ್ಕಾರದ ಸಾಧನೆ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಜನರನ್ನು ತಪ್ಪು ದಾರಿಗೆಳೆಯುವಂಥ ಪ್ರಯತ್ನ ಇಲ್ಲಾಗಿದೆ ಅನ್ನೋದು ಕಾಂಗ್ರೆಸ್ನ ವಾದ. ಕೇವಲ ರಾಜಕೀಯ ಹೇಳಿಕೆಯಾಗಿ ಅಥವಾ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಅದನ್ನು ಉಳಿಸಿಕೊಂಡಿಲ್ಲ. ಬದಲಾಗಿ ಕೋರ್ಟ್ ಮೆಟ್ಟಿಲೇರುವ ಮೂಲಕ ವಿರೋಧ ಪಕ್ಷದ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಬಹುತೇಕ ಈ ರೀತಿ ಘಟನಾವಳಿಗಳಿದ್ದಾವಲ್ಲ, ಇದು ಸಾಮಾನ್ಯ ಅಲ್ಲ. ಯಾಕಂತ ಹೇಳಿದ್ರೆ ಅನೇಕವೂ ಕೂಡ ವಾದ ಪ್ರತಿವಾದದಲ್ಲಿ ಮುಗಿದೋಗುತ್ತೆ. ಟೀಕೆ ಮತ್ತು ಟಿಪ್ಪಣಿಗಳಲ್ಲಿ ಟೀಕೆ ಮಾಡಿದ್ರೆ ಮಾತು ಪ್ರತಿ ಮಾತು ಇರುತ್ತೆ, ಮಾತಿಗೆ ಎದುರೇಟಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಕೇವಲ ರಾಜಕೀಯ ಹೇಳಿಕೆಗಳನ್ನಾಗಿ ಮಾತ್ರ ಅಲ್ಲ, ಇದೊಂದು ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಆಗಬೇಕು ಅನ್ನೋದನ್ನ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ. ಹೀಗಾಗಿ ನೋಡಬೇಕಾಗತ್ತೆ, ಜಾಹೀರಾತಿನಲ್ಲಿರುವಂಥ ಅಂಶಗಳು ನಿಜಾನ ಅಥವಾ ಸರ್ಕಾರ ನೀಡಿರುವಂಥ ಅಂಶಗಳು ನಿಜಾನ. ಇದೆಲ್ಲದರ ಜೊತೆಗೆ ವಿರೋಧ ಪಕ್ಷದ ವಿರುದ್ಧವೇ ಕಾನೂನು ಸಮರವನ್ನು ಮುಂದಿಟ್ಟಿರುವಂಥ ಕಾಂಗ್ರೆಸ್ಗೆ ಇದರಲ್ಲಿ ಯಾವ ರೀತಿ ಜಯ ಸಿಗುತ್ತೆ ನೋಡಬೇಕಾಗಿದೆ.